ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕ್ಷೇತ್ರದಲ್ಲಿನ ಪ್ರತಿಯೊಂದು ಗ್ರಾಮದಲ್ಲಿ ಟ್ಯಾಂಕ್ ನಿರ್ಮಿಸಿ ಪ್ರತಿಯೊಂದು ಮನೆಗೂ ಕುಡಿಯುವ ನೀರು ಸರಬರಾಜು ಮಾಡಬೇಕೆಂದು ಈ ಹಿಂದೆ ನಾನು ಕನಸು ಕಂಡಿದ್ದೆ. ಆ ಕನಸು ಇದೀಗ ನಾನು ಸಚಿವನಾದ ಮೇಲೆ ನನಸಾಗುವ ಕಾಲ ಬಂದಿದ್ದು, ಪ್ರತಿಯೊಂದು ಗ್ರಾಮದಲ್ಲಿನ ಮನೆ ಮನೆಗೂ ಶುದ್ಧ ಕುಡಿಯುವ ನೀರನ್ನು ಸರಬರಾಜು ಮಾಡಲಾಗುವುದೆಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ತಿಳಿಸಿದರು. ಕ್ಷೇತ್ರದಲ್ಲಿನ ಪ್ರತಿಯೊಂದು ಗ್ರಾಮದಲ್ಲಿ ಟ್ಯಾಂಕ್ ನಿರ್ಮಿಸಿ ಪ್ರತಿಯೊಂದು ಮನೆಗೂ ಕುಡಿಯುವ ನೀರು ಸರಬರಾಜು ಮಾಡಬೇಕೆಂದು ಈ ಹಿಂದೆ ನಾನು ಕನಸು ಕಂಡಿದ್ದೆ. ಆ ಕನಸು ಇದೀಗ ನಾನು ಸಚಿವನಾದ ಮೇಲೆ ನನಸಾಗುವ ಕಾಲ ಬಂದಿದ್ದು, ಪ್ರತಿಯೊಂದು ಗ್ರಾಮದಲ್ಲಿನ ಮನೆ ಮನೆಗೂ ಶುದ್ಧ ಕುಡಿಯುವ ನೀರನ್ನು ಸರಬರಾಜು ಮಾಡಲಾಗುವುದೆಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ತಿಳಿಸಿದರು. ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಯತನಾಯಕನಹಳ್ಳಿ, ಕೈವಾರ ಹೋಬಳಿ ಕೈವಾರ ಭೀಮಲಿಂಗೇಶ್ವರ ದೇವಾಲಯದ ಬಳಿ, ಸಂತೆಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕದಿರಾಪುರ ಹಾಗೂ ಹಿರೇಕಟ್ಟಿಗೆನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಲಹಳ್ಳಿ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಮತ್ತಿತರರು ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಕೈವಾರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಮಾತನಾಡಿ, 2011-12ರಲ್ಲಿ ಕೈವಾರ ಕ್ಷೇತ್ರದ ಅಭಿವೃದ್ಧಿಗೆ ಬಹಳ ವಿಸ್ತೃತವಾದ ವರದಿಯನ್ನು ತಯಾರಿಸಿದೆ. ಜಲಜೀವನ್ ಮಿಷನ್ ಮನೆ ಮನೆಗೆ ನೀರು ಯೋಜನೆಯನ್ನು ನಾವು ಮಾಡಿದ್ದೇವೆ ಎಂದು ಕೇಂದ್ರ ಸರ್ಕಾರ ಹೇಳಿಕೊಳ್ಳುತ್ತಿದ್ದು, ಈ ಹಿಂದೆ ಇದೇ ಮಾದರಿಯಲ್ಲಿಯೇ ಪ್ರತಿಯೊಂದು ಊರಿಗೂ ಟ್ಯಾಂಕ್ ಆಗಬೇಕು, ಆ ಮೂಲಕ ಪ್ರತಿ ಮನೆ ಮನೆಗೂ ನಲ್ಲಿ ಮೂಲಕ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಬೇಕೆಂಬ ಕನಸು ಕಂಡಿದ್ದೆ. ಆದರೆ 2013ರಲ್ಲಿ ತಾನು ಸೋತು ನಂತರ ಕ್ಷೇತ್ರದಲ್ಲಿ 10 ವರ್ಷಗಳ ಕಾಲ ಅಭಿವೃದ್ಧಿಗೆ ಹಿನ್ನಡೆಯಾಗಿದ್ದು, ಇದೀಗ 2023ರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ತಾವೆಲ್ಲ ನನ್ನ ಕೈ ಹಿಡಿದು ಪರಿಣಾಮವಾಗಿ ಶಾಸಕನಾಗಿ ಸರ್ಕಾರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಚಿವನಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುವ ಕಾಲಾವಕಾಶ ನನಗೆ ಒದಗಿ ಬಂದಿದೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿನ ಎಲ್ಲ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ಮನೆ ಮನೆಗೂ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲಾಗುವುದೆಂದರು. ಈ ಸಂದರ್ಭದಲ್ಲಿ ಕೈವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾದೇವಿ, ಉಪಾಧ್ಯಕ್ಷೆ ಯಾಸ್ಮಿನ್ ತಾಜ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಬಾ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಿನ್ನಪ್ಪ, ಗ್ಯಾರಂಟಿ ಅನುಷ್ಠಾನಗಳ ಸಮಿತಿಯ ತಾಲೂಕು ಅಧ್ಯಕ್ಷ ಯಂಶಿಗಳ್ಳಿ ಮುನ್ನಾರಾಯಣಪ್ಪ, ಸಂತೆಕಲ್ಲಹಳ್ಳಿ ಗೋವಿಂದಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸನ್, ಬಳೆ ನಾಗರಾಜ್, ತೊಟ್ಲಿ ಚಂದ್ರಪ್ಪ, ಅಂಬರೀಶ್, ಮುಸ್ತಫಾ, ಬಾಬು, ಅಂಚೆ ನಾಗರಾಜ್, ನಾರಾಯಣಪ್ಪ, ವೆಂಕಟೇಶ್, ಎಸ್.ಡಿ. ಮಂಜುನಾಥ್, ಡಾಕ್ಟರ್ ವಿ. ಅಮರ್, ಸಾಮ್ರಾಟ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪವಿತ್ರ ಚಂದ್ರಶೇಖರ್, ಟಿಎಪಿಸಿಎಂಎಸ್ ಉಪಾಧ್ಯಕ್ಷ ಹುಲ್ಗುಮ್ಮನಹಳ್ಳಿ ಬಾಲರಾಜ್, ತಾಲೂಕು ಪಂಚಾಯಿತಿ ಇಒ ಆನಂದ್, ಪಿಡಿಒ ಕರಿಬಸಪ್ಪ ಸೇರಿದಂತೆ ಕೈವಾರ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ನಿಮ್ಮನ್ನೆಲ್ಲ ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಸರ್. ನಮ್ಮ ಮಬೀನ್ ತಾಜ್ ಅವರೇ ಹಾಗೂ ಗ್ರಾಮ ಪಂಚಾಯಿತಿಯ ಪಿಡಿಒ ಅವರಾಗಿರ್ತಾರೆ ನಮ್ಮ ನಾಗರಾಜ್ ಅವರೇ, ಈಗಾಗಲೇ ಅಂಬರೀಶ್ ಹೇಳಿದ್ರು, ಬಹಳ ದಿವಸಗಳ ಬೇಡಿಕೆ ಇತ್ತು ಕೈವಾರಕ್ಕೆ. ಹಿಂದೆ ನಾನು 2011-12ರಲ್ಲಿ ಒಂದು ಬಹಳ ವಿಸ್ತೃತವಾದಂಥ ಯೋಜನೆ ಮಾಡಿದ್ದೆ. ಏನಿವತ್ತು ಜಲಜೀವನ್ ಮಿಷನ್ನು ಕೇಂದ್ರ ಸರ್ಕಾರ ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಲ್ಲ, ಈ ಯೋಜನೆಗಳೆಲ್ಲ ನಾನು ಹಿಂದೆ ಪ್ರತಿಯೊಂದು ಊರಿಗೂ ಟ್ಯಾಂಕ್ ಆಗಬೇಕು, ಪ್ರತಿಯೊಂದು ಊರಿಂದನೂ ಮನೆ ಮನೆಗೂ ನಲ್ಲಿ ಆಗಬೇಕು ಅಂತಕ್ಕಂಥ ಕನಸು ಕಂಡಿರ್ತಕ್ಕಂಥದ್ದು ನಾನು. ಆ ಕನಸು ಬರೀ ಕನಸಾಗೆ ಇರಲಿಲ್ಲ, ಅದಕ್ಕೆ ಅಂದಿನ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಕಾರ್ಯಕ್ರಮದಡಿಯಲ್ಲಿ ನಾವು ಪ್ರತಿಯೊಂದು ಗ್ರಾಮಕ್ಕೂ ಇಲ್ಲಿಯೂ ಹಾಕಿದ್ದೀವಿ. ನಾವು ಓವರ್ ಹೆಡ್ ಟ್ಯಾಂಕು ಅಥವಾ ಗ್ರೌಂಡ್ ಲೆವೆಲ್ ರಿಸರ್ವಾಯರ್ GLSR. ಉದಾಹರಣೆಗೆ ತಳಗವಾರದಲ್ಲಿ ನಾನು ಅವತ್ತು ಹೊಸ ಟ್ಯಾಂಕ್ ಮಾಡಿಸ್ಕೊಟ್ಟೆ. ಇವೆಲ್ಲ ಅವತ್ತು ಎಲ್ಲ ಊರಲ್ಲೂ ಆಗ್ಬೇಕು, ಎಲ್ಲ ಊರು ಮಾಡಿಸಿದ್ವಿ. ಕೆಲವು ಊರುಗಳಲ್ಲಿ ಅದನ್ನ ಕನೆಕ್ಷನ್ ಕೊಟ್ಟು ಮನೆ ಮನೆಗೂ ನೀರು ಕೊಟ್ಟಿರ್ತಕ್ಕಂಥದ್ದು ಇದೆ. ಕೆಲವು ಮಂಜೂರಾಗಿತ್ತು, ನಾನು ಚುನಾವಣೆಯಲ್ಲಿ ಸೋತ ಮೇಲೆ ಟ್ಯಾಂಕ್ಗಳಾಯಿತು, ಅದಕ್ಕೆ ಬೇಕಾದಂಥ ಸಣ್ಣ ಪುಟ್ಟ ಪೈಪ್ ಲೈನು ಮತ್ತೊಂದು 10 ವರ್ಷ ಯಾರೂ ಗಮನಿಸಲಿಲ್ಲ. ಗ್ರಾಮಗಳಲ್ಲಿ ಟ್ಯಾಂಕ್ಗಳು ಅದೇ ರೀತಿಯಾಗಿ ನೀರು ಅದಕ್ಕೆ ಬಿಡದಿರ ಕೆಲವು ಕಡೆ ಬಿರುಕು ಬಂದಿರತಕ್ಕಂಥದ್ದು ಆಗಿದೆ. ಈಗ ಜಲಜೀವನ್ ಮಿಷನ್ ಅಲ್ಲಿ ಕೆಲವೆಲ್ಲ ತೆಗೆದುಕೊಳ್ತಾ ಇದ್ದಾರೆ. ಬಹಳ ಜನ ಹೇಳ್ತಾರೆ ಜಲಜೀವನ್ ಮಿಷನ್ ಮನೆ ಮನೆಗೆ ನಲ್ಲಿಗೆ ನೀರು ಕೊಡ್ತಾ ಇದ್ದೀವಿ ಅಂತ ಹೇಳಿ, ನಾವು ಕೇಂದ್ರ ಸರ್ಕಾರ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಭಾಗ ಕೇವಲ 45%, ರಾಜ್ಯ ಸರ್ಕಾರದ ಭಾಗ 45% ಇತ್ತು. 10% ಸಮಾಜದ ಅಂದ್ರೆ ಗ್ರಾಮ ಪಂಚಾಯತಿ ಸಮಾಜದ ವಂತಿಕೆ ಅಂದ್ರೆ ಆ ಭಾಗದಲ್ಲಿ ಇರ್ತಕ್ಕಂಥ ಆ ಗ್ರಾಮದ ಜನರ ವಂತಿಕೆ ಇತ್ತು. ಆದ್ರೆ ಯಾರು ಗ್ರಾಮ ಪಂಚಾಯತಿಗಳಲ್ಲಿ ಯಾರು 10% ಕೊಡ್ಲಿಲ್ಲ. ಯೋಜನೆ ಏನು ತ್ವರಿತಗತಿಯಲ್ಲಿ ಆಗ್ಬೇಕಿತ್ತು, ಆಗ್ಲಿಲ್ಲ. ನಮ್ಮ ಉದಾಹರಣೆಗೆ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಜಿಲ್ಲೆಯಲ್ಲಿ
1600ಕ್ಕಿಂತ ಹೆಚ್ಚು ಗ್ರಾಮಗಳಲ್ಲಿ ಈ ಯೋಜನೆ ಅನುಷ್ಠಾನ ಆಗಬೇಕಾಗಿತ್ತು. ಕೇವಲ 300-350 ಗ್ರಾಮಗಳು ಮಾತ್ರ ಪ್ರಾರಂಭ ಆಗಿತ್ತು ಚುನಾವಣೆ ಮುಂಚಿತವಾಗಿ. ಆದರೆ ನಾವು ಸರ್ಕಾರ ಬಂದ ಮೇಲೆ ನಾನು ಈ ಯೋಜನೆ ಅನುಷ್ಠಾನ ಆಗಲೇಬೇಕು ಅಂತ ಹೇಳಿ ಗುತ್ತಿಗೆದಾರನೆಲ್ಲರನ್ನು ಸಭೆ ಕರೆದು ನೀವು ಯಾವುದೇ ರೀತಿ ಅಂಜಬೇಡಿ, ಯಾವುದೇ ರೀತಿ ನಿಮ್ಗೆ ತೊಂದರೆ ಆಗಲ್ಲ ಅಂತ ಭರವಸೆ ಕೊಟ್ಟು, ಅದೇ ಸಮಯಕ್ಕೆ ನಮ್ಮ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ಏನು 10% ಸಮಾಜದ ವಂತಿಕೆ ಇತ್ತು ಅದು ಕೂಡ ನಮ್ಮ ಸರ್ಕಾರನೇ ಭರಿಸತ್ತೆ ಅಂತ ಹೇಳಿ ತೀರ್ಮಾನ ಮಾಡಿದಾಗ ಗುತ್ತಿಗೆದಾರರು ಧೈರ್ಯವಾಗಿ ಮುಂದೆ ಬಂದರು. ಈಗ 99% ಇವತ್ತು ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಎಲ್ಲ ಆಗಿದೆ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಪದ್ಮ.